ನೀವು ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೂ ಕೂಡ ಈ ಕ್ಷಣ ನಾನು ಈಗಾಗಲೇ ಅನುಭವಿಸಿದ್ದೀನಿ ಅನ್ನೋ ಫೀಲ್ ನಿಮ್ಗೆ ಯಾವತ್ತಾದರೂ ಬಂದಿದೆಯಾ? ಕೆಲವೊಂದು ಘಟನೆ ಅಥವಾ ಸಂಭಾಷಣೆ ನಡೀತಿರುವಾಗ ಈ ಘಟನೆಯಲ್ಲಿ ಅಥವಾ ಈ ಸಂಭಾಷಣೆಯಲ್ಲಿ ನಾನು ಈಗಾಗಲೇ ಇನ್ವಾಲ್ವ್ ಆಗಿದ್ದೆ, ನೆಕ್ಸ್ಟ್ ಇದೇ ನಡೆಯುತ್ತೆ ಅನ್ನೋ ಒಂದು ಸಣ್ಣ ಸುಳಿ ನಿಮ್ಮ ಮೈಂಡಲ್ಲಿ ಯಾವತ್ತನ ಬಂದು ಹೋಗಿದೆಯಾ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಅನ್ನೋದೇನಾದರೂ ಆಗಿದ್ದರೆ ನಿಮಗೆ ದೇಜಾವು ಆಗಿದೆ ಅಂತ. ಏನಿದು ದೇಜಾವು? ದೇಜಾವು ಅಂದರೆ ಏನು? ಈ ದೇಜಾವು ಅನ್ನೋದು ಒಂದು ಫ್ರೆಂಚ್ ಪದ. ಅದರ ಅರ್ಥ ಏನು ಹೇಳುತ್ತೆ ಅಂದರೆ, ನಾವು ಈಗ ಘಟಿಸುತ್ತಿರುವ ಒಂದು ಸನ್ನಿವೇಶ ಇರ್ಬೋದು ಅಥವಾ ನಾವು ಇವಾಗಿರೋ ಒಂದು ಜಾಗ ಇರ್ಬೋದು, ಅದು ನಾವು ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅನ್ನೋ ಅನುಭವನ ನಮಗೆ ತಂದುಕೊಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ದೇಜಾವು ಅಂತ ಕರೀತಾರೆ. ಅಂದರೆ ಈ ಘಟನೆ ನನಗೆ ಈಗಾಗಲೇ ಗೊತ್ತು ಅನ್ನೋ ಒಂದು ಕಾನ್ಸೆಪ್ಟ್. ಅದು ಮೊದಲನೇ ಬಾರಿಗೆ ನಡೀತಾ ಇದ್ದರೂ ಕೂಡ ಇದು ಆಲ್ರೆಡಿ ನಡೆದಿದೆ ಅನ್ನುವಂಥ ಒಂದು ಅವ್ಯಕ್ತ ಭಾವ ಇದೆಯಲ್ಲ, ಅದೇ ದೇಜಾವು. ಈ ದೇಜಾವುಗೆ ನಿಖರವಾದ ಕಾರಣವನ್ನು ಇನ್ನೂ ಯಾರೂ ಕಂಡುಹಿಡಿದಿಲ್ಲ, ಆದರೆ ಸುಮಾರು ಸಿದ್ಧಾಂತಗಳಂತೂ ಹುಟ್ಕೊಂಡಿದೆ. ಅದರಲ್ಲಿ ಸುಮಾರು ಸಿದ್ಧಾಂತಗಳಲ್ಲಿ ಕೆಲವು ಫೇಮಸ್ ಆಗಿರುವಂಥದ್ದು ಮೆಮೊರಿ ಗ್ಲಿಚ್ ಅನ್ನೋದು ಒಂದು ಸಿದ್ಧಾಂತ ಇದೆ. ಅದೇನೆಂದರೆ, ನಮ್ಮ ಮೆದುಳಿನ ಹೊಸ ಅನುಭವವನ್ನು ತಪ್ಪಾಗಿ ಗ್ರಹಿಸುತ್ತೆ ಅನ್ನೋದು ಒಂದು ಥಿಯರಿ ಇದೆ. ಅಂದರೆ ನಮ್ಮ ಮೆದುಳಿನಲ್ಲಿ ಇಮ್ಯಾಜಿನೇಷನ್ಗೆ ಸಹಾಯ ಮಾಡುವಂಥ ಗ್ರಂಥಿಗಳೇನಿದೆ ಅದು, ಮತ್ತು ಲಾಂಗ್ ಟರ್ಮ್ ಮೆಮೊರಿ ಅನ್ನೋದು ದೀರ್ಘಕಾಲಿಕ ನೆನಪುಗಳನ್ನ ಇಟ್ಕೊಳ್ಳೋ ಮೆಮೊರಿ ಮಧ್ಯ ತೊಂದರೆ ಉಂಟಾದಾಗ, ಅವೆರಡರ ಮಧ್ಯೆ ಕೋಆರ್ಡಿನೇಷನ್ ಸ್ವಲ್ಪ ಮಿಸ್ ಆದಾಗ ಈ ಥರ ಆಗತ್ತೆ ಅನ್ನೋದು ಒಂದು ಥಿಯರಿ ಹೇಳುತ್ತೆ. ಈ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಇತ್ತೀಚಿನ ಅನುಭವಗಳು ಕೂಡ ರೀಸೆಂಟಾಗಿ ಯಾವುದೋ ಸಿನಿಮಾದ ಹಾಡನ್ನು ನಾವು ಮೊದಲನೇ ಸತಿ ಕೇಳ್ತಾ ಇದ್ದರೂ ಕೂಡ ನಾವು ಆಲ್ರೆಡಿ ಇದನ್ನು ಕೇಳಿದ್ದೀವಿ, ತುಂಬ ಹಳೆ ಹಾಡಲ್ವಾ, ಇದನ್ನು ಹೊಸದು ಅಂತಿದ್ದಾರೆ ಅಂತ ಕೆಲವು ಸತಿ ನಮ್ಮ ಮೈಂಡಿಗೆ ಬಂದಿರುತ್ತೆ. ಇನ್ನು ಎರಡನೇ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ಡ್ಯುಯಲ್ ಪ್ರೊಸೆಸಿಂಗ್ ಥಿಯರಿ ಅಂತ ಕರೀತಾರೆ ಅದನ್ನು. ಅಂದರೆ ಒಂದೇ ವಿಷಯ ನಮ್ಮ ಮೆದುಳಿನಲ್ಲಿ ಎರಡೆರಡು ಸತಿ ರಿಜಿಸ್ಟರ್ ಆಗೋದು. ನಾನು ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಯಾವುದಾನ ವೆಬ್ಸೈಟ್ಸ್ ಅಥವಾ ಸಾಫ್ಟ್ವೇರಲ್ಲಿ ಕೆಲವು ಸತಿ ಬಟನ್ ಕ್ಲಿಕ್ ಮಾಡಿದಾಗ ಮಿಸ್ ಆಗಿ ನೀವು 2 ಸತಿ ಕ್ಲಿಕ್ ಮಾಡಿದರೆ ಅವಾಗೇನಾಗುತ್ತೆ, 2 ಸತಿ ಎಕ್ಸಿಕ್ಯೂಟ್ ಆಗಿರುತ್ತೆ. ಅಂದರೆ 2 ರಿಕ್ವೆಸ್ಟು ಹೋಗಿರುತ್ತಲ್ಲಿ. ಅಂದರೆ ಈ ಡ್ಯುಯಲ್ ಪ್ರೊಸೆಸಿಂಗ್ ಅಂದರೆ ನಮ್ಮ ಮೈಂಡಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿದ್ದಂಗೆ ನಮ್ಗೆ 2 ಥರ ಮೆಮೊರಿ ಇದೆ, ಶಾರ್ಟ್ ಟರ್ಮ್ ಮೆಮೊರಿ ಮತ್ತು ಲಾಂಗ್ ಟರ್ಮ್ ಮೆಮೊರಿ. ಕೆಲವು ಇವಾಗ ಮಾತಾಡಿರ್ತೀವಿ, ಏನೋ ಈ ಕ್ಷಣಕ್ಕೆ ಅದನ್ನು ಎಂಜಾಯ್ ಮಾಡ್ತೀವಿ, ಮರ್ತೋಗುತ್ತೆ. ಅದನ್ನು ನಮಗೆ ಲಾಂಗ್ ಟರ್ಮಲ್ಲಿ ಸೇವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಮ ಮೈಂಡಲ್ಲಿ. ಇನ್ನು ಕೆಲವು ನಮ್ಮ ಚಿಕ್ಕ ವಯಸ್ಸಿನ ಘಟನೆಗಳು ಕೂಡ ನಮಗೆ ಮುದುಕರಾದ ಮೇಲೂ ಕೂಡ ನೆನಪಿರುತ್ತೆ, ಅವತ್ತು ಹಾಗಾಗಿತ್ತು, ಇವತ್ತು ಹೀಗಾಗಿತ್ತು ಅಂತ. ಇದನ್ನು ಲಾಂಗ್ ಟರ್ಮ್ ಮೆಮೊರಿ ಅಂತೀವಿ. ಅಂದರೆ ಪ್ರತಿಯೊಂದು ಕೂಡ ಇನಿಷಿಯಲಿ ಎರಡೂ ಕಡೆ ಸೇವ್ ಆಗುತ್ತೆ, ಆದರೆ ಶಾರ್ಟ್ ಟರ್ಮಲ್ಲಿರೋದು ಡಿಲೀಟ್ ಆಗೋಗುತ್ತೆ, ಲಾಂಗ್ ಟರ್ಮಲ್ಲಿರೋದು ಕ್ಯಾರಿ ಆಗುತ್ತೆ. ಸೊ ಈ ಘಟನೆ ಮಧ್ಯದಲ್ಲಿ ನಾವು ಥಿಂಕ್ ಮಾಡೋದಿದ್ರೆ ಯಾವುದು ಫಸ್ಟ್ ಪ್ರೋಸೆಸ್ ಆಯಿತು ಅಂತ, ನಮ್ಮ ಕಣ್ಣೆದುರುಗಡೆ ನಡೀತಿರುವಂಥ ಘಟನೆ ಅಥವಾ ವ್ಯಕ್ತಿ ಅಥವಾ ಸಂಭಾಷಣೆ ಏನಿದೆ, ಮೊದಲು ಲಾಂಗ್ ಟರ್ಮ್ ಮೆಮೊರಿಗೆ, ನಂತರ ಶಾರ್ಟ್ ಟರ್ಮ್ ಮೆಮೊರಿ ಕಡೆಗೆ ಎಕ್ಸಿಕ್ಯೂಟ್ ಆಗೋಕ್ಕೆ ಹೋದಾಗ ಲಾಂಗ್ ಟರ್ಮ್ ಮೆಮೊರಿಯಿಂದ ನನಗೆ ಆಲ್ರೆಡಿ ಅದ್ರ ಜೊತೆ ಕಂಪೇರ್ ಮಾಡ್ತಾ ಇರುತ್ತೆ. ಇದು ಸಹಜ ಪ್ರಕ್ರಿಯೆ ಇದು. ಇನ್ನೂ ಕೆಲವೊಂದು ಕೇಸಲ್ಲಿ ಯಾರೋ ಒಬ್ಬರು ಇದೇ ಥರವಾದ ಪದಗಳನ್ನ ಬಳಸಿ ಮಾತಾಡಿದ್ದಾಗ ಅದು ನಮ್ಮ ಬ್ರೈನ್ನಲ್ಲಿ ಉಳ್ಕೊಂಡಿರುತ್ತೆ ಲಾಂಗ್ ಟರ್ಮ್ ಮೆಮೊರಿಲಿದ್ದಾಗ. ಇಲ್ಲಿ ಇವರು ಉಪಯೋಗಿಸ್ತಿರೋ ಪದನೂ ಅದೇ ಆದಾಗ ಸಡನ್ನಾಗಿ ನಮಗೆ ಆ ಇನ್ಸಿಡೆಂಟ್ ಜ್ಞಾಪಕ ಬರದೇ ಇದ್ದಾಗ, ಆ ಜ್ಞಾಪಕ ಬಂದುಬಿಟ್ರೆ ಅವರು ಇದನ್ನೇ ಹೇಳಿದ್ರಲ್ವಾ ಅನ್ನೋ ಒಂದು ಥಾಟ್ ನಮಗೆ ಪ್ರೊಸೆಸ್ ಆಗುತ್ತೆ. ಬಟ್ ಅದು ಸಡನ್ನಾಗಿ ಜ್ಞಾಪಕ ಬರದೇ ಇದ್ದಾಗ ಆ ಕ್ಷಣಕಾಲದ ಗೊಂದಲ ಏನಿರುತ್ತೆ, ಈ ಪದ ನನಗೆ ವೆಲ್ ನೋನ್ ಅಲ್ವಾ ಅನ್ನೋವಂಥದ್ದು, ಆ ಕ್ಷಣದಲ್ಲೂ ಕೂಡ ಈ ಅನುಭವ ಆಗೋಕ್ಕೆ ಸಾಧ್ಯತೆಗಳಿರುತ್ತೆ. ನಿಮಗೊಂದು ವಿಷಯ ಗೊತ್ತಿರ್ಬೋದು, ನಮ್ಮ ಬ್ರೈನ್ನಲ್ಲಿ ನಮ್ಮ ನೆನಪುಗಳನ್ನ ನಿಯಂತ್ರಿಸೋ ಭಾಗ ಯಾವುದು ಅಂದರೆ ಟೆಂಪರಲ್ ಲೋಬ್ ಅನ್ನೋ ಒಂದು ಮೆದುಳಿನ ಒಂದು ಭಾಗ. ಅದು ಅಲ್ಲಿ ಸಣ್ಣ ವಿದ್ಯುತ್ ವೇರಿಯೇಷನ್ಸಿಂದ ಕೂಡ, ಅಂದರೆ ಅದು ಪ್ರೊಸೆಸ್ ಆಗೋದು, ಆ ನೆನಪನ್ನು ಇವಾಗ ಹೇಳಿದ್ನಲ್ಲ ಹಾಗೆ ಅದು ರೀಕಾಲ್ ಆಗೋದು ಸ್ವಲ್ಪ ಡಿಲೇ ಆದಾಗ ಆ ಲಾಂಗ್ ಟರ್ಮ್ ಮೆಮೊರಿ ಮತ್ತು ನಡೀತಿರೋವಂಥ ಘಟನೆಗಳ ಕ್ಲ್ಯಾಶ್ ನಮಗೆ ಈ ರೀತಿಯ ದೇಜಾವು ಫೀಲ್ನ ಕೊಡಬಹುದು, ಅದು ಕೂಡ ಕೊಡೋ ಸಾಧ್ಯತೆಗಳಿರುತ್ತೆ. ಈ ಥರ ಆಗಿದ್ದ ಮಾತ್ರಕ್ಕೆ ಅದರಿಂದ ಭಯ ಪಡೋದಾಗಲಿ, ಇದು ಯಾವುದೋ ಒಂದು ತೊಂದರೆ ಅಂತ ಆಗಲಿ ಕನ್ಸಿಡರ್ ಮಾಡೋ ಅಗತ್ಯ ಇಲ್ಲ. ಯಾಕೆಂದರೆ ಇದ್ರ ಮೇಲೆ ನಡೆದಿರೋ ಸಂಶೋಧನೆಗಳು ಏನು ಹೇಳುತ್ತೆ ಅಂದರೆ, ಸುಮಾರು 60-80% ಜನರ ಜೀವನದಲ್ಲಿ ಇದು ಒಮ್ಮೆ ಆದರೂ, ಕಡೆಯ ಪಕ್ಷ ಒಮ್ಮೆ ಆದರೂ ಆಗೇ ಇರುತ್ತೆ ಅಂತ. ಮತ್ತು ಯಾವ ಕ್ಷಣದಲ್ಲಿ ಇದು ಆಗಿದೆ ಅನ್ನೋದನ್ನು
ಸಂಶೋಧನೆ ಮಾಡಿದ ವಿಜ್ಞಾನಿಗಳಿಗೆ ಅವ್ರ ಗಮನಕ್ಕೆ ಬಂದಿರೋದು ಸ್ವಲ್ಪ ಆಯಾಸ ಇದ್ದಾಗ ಅಥವಾ ಜಾಸ್ತಿ ಟ್ರಾವೆಲ್ ಮಾಡಿದ್ದಾಗ ಇಂಥ ಸಮಯಗಳಲ್ಲಿ ಈ ಥರ ಅನುಭವ ಆಗಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ. ಇವೆಲ್ಲದರ ಜೊತೆಗೆ ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡನ್ನೂ ಸಮಾನವಾಗಿ ನಂಬುವಂಥ ಒಂದು ಕ್ಯಾಟಗರಿ ಜನ ಇದ್ದಾರೆ. ಈ ಕ್ಯಾಟಗರಿಯ ಜನ ವಿಜ್ಞಾನಕ್ಕೆ ಸಮಾನಾಂತರವಾಗಿ ಆಧ್ಯಾತ್ಮವನ್ನು ಕೂಡ ತೊಗೊಂಡೋಗ್ತಾರೆ. ಸೊ ಅವರಲ್ಲಿರುವಂಥ ವಾದ ಏನು ಅಂದರೆ ಈ ದೇಜಾವು ಬಗ್ಗೆ ದೇವರು ಒಬ್ಬ ವ್ಯಕ್ತಿಯ ಜೀವನವನ್ನು ಆಲ್ರೆಡಿ ಬರೆದು ಇಟ್ಬಿಟ್ಟಿರ್ತಾನೆ, ಅದ್ರ ಪ್ರಕಾರನೇ ಎಲ್ಲ ನಡ್ಕೊಂಡು ಹೋಗುತ್ತೆ ಅಂತ. ಒಂದು ಸ್ಕ್ರಿಪ್ಟ್ ಬರೆದಿದ್ದಾನೆ, ಅದರಲ್ಲಿ ಯಾವುದೋ ಒಂದು ಘಟನೆ ಅವನಿಗೆ ಸರಿ ಹೊಂದಲಿಲ್ಲ. ಆವಾಗ ನಾವು ಇವಾಗ ವಿಜ್ಞಾನದ ಪಾರ್ಟಲ್ಲಿ ಒಂದು ಸಿಸ್ಟಮಲ್ಲಿ ಸ್ಕ್ರಿಪ್ಟ್ನ ಟೈಪ್ ಮಾಡ್ತಾಯಿದ್ದೀವಿ. ಆ ಟೈಪ್ ಮಾಡ್ತಾ ಇರುವಾಗ ಯಾವುದೋ ಒಂದು ಪೋರ್ಷನ್ ನನಗೆ ಇಷ್ಟ ಆಗಲಿಲ್ಲ, ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ನನಗೆ 2 ಆಪ್ಷನ್ ಇದೆ. ಒಂದು, ಅದನ್ನು ಡಿಲೀಟ್ ಮಾಡ್ತೀನಿ, ಬೇರೆ ಟೈಪ್ ಮಾಡ್ತೀನಿ. ಅಥವಾ 2ನೇ ಆಪ್ಷನ್ ಏನಂದರೆ ಅದನ್ನು ಕಟ್ ಮಾಡ್ತೀನಿ, ಬೇರೆ ಟೈಪ್ ಮಾಡ್ತೀನಿ. ನಾನು ಡಿಲೀಟ್ ಮಾಡಿದಾಗ ಅದು ಟೆಂಪರರಿ ಮೆಮೊರಿಯಿಂದ ಕಂಪ್ಲೀಟಾಗಿ ಹೊಟ್ಟೋಯ್ತು. ಅದನ್ನೆಲ್ಲೂ ನಾನು ಬಫರಲ್ಲಿ ಇಟ್ಟಿಲ್ಲ. ಕಟ್ ಮಾಡಿದಾಗ ಏನಾಗುತ್ತೆ, ಅದು ನಾನು ಬೇರೆ ಕಡೆ ಉಪಯೋಗಿಸೋಕ್ಕೆ ಅಂತ ಅದು ಒಂದು ಕಡೆ ಟೆಂಪರರಿ ಮೆಮೊರಿಲಿ ಹಾಗೆ ಕೂತಿರುತ್ತೆ, ಅದು ಎಲ್ಲೂ ಹೋಗಿರಲ್ಲ. ಸೊ ಬಫರಲ್ಲಿ ಅದು ಆಲ್ರೆಡಿ ಇದೆ. ಸೊ ಅದೇ ಇನ್ಸಿಡೆಂಟ್ನ ನಾನು ಅಲ್ಲಿ ಬೇರೆ ಇದು ಬರೀತೀನಿ, ಪ್ರೋಸೆಸ್ ಅಂತ ಕೊಡ್ತೀನಿ. ಇವಾಗ ನಮ್ಮ ಬ್ರೈನ್ನ ಮೈಕ್ರೋ ಕಂಟ್ರೋಲರ್ ಅಂತ ತೊಗೊಂಡ್ರೆ ಆ ಪ್ರೋಸೆಸ್ ಆ ಸ್ಟೇಜ್ ಬಂದಿದ ತಕ್ಷಣ ಏನಾಯಿತು, ಇದಕ್ಕೆ ಮ್ಯಾಚ್ ಆಗುವಂಥ ಇನ್ನೊಂದು ಸೀನ್ ಅಲ್ಲಿ ಆಲ್ರೆಡಿ ಇದೆ. ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅನ್ನೋ ಥರ ನನ್ನ ಮೈಂಡ್ ಪ್ರೊಸೆಸ್, ಯಾಕೆಂದರೆ ಅಲ್ಲಿ ಬಫರಲ್ಲಿ ಕೂತಿದೆ. ಅದೇ ಸೀನ್, ಅದೇ ಡೈಲಾಗ್ ಮತ್ತು ಅದೇ ಸಿಚುಯೇಷನ್ ಇವೆಲ್ಲನೂ ಮ್ಯಾಚ್ ಆಗಿದೆ. ಸೊ ಅದ್ರ ಜೊತೆ ನನಗೆ ಮ್ಯಾಚ್ ಮಾಡ್ತಾ ಇದೆ. ಇದನ್ನು ಕೂಡ ಹೇಳ್ತಾರೆ. ಸೊ ಯಾವುದು ಕರೆಕ್ಟು, ಯಾವುದನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಂಥ ವಿಷಯ. ಸೊ ನಿಮಗೆ ಇದರಲ್ಲಿ ಯಾವುದು ನಿಜ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದೇ ತರಹದ ಒಳ್ಳೊಳ್ಳೆ ಮಾಹಿತಿಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತಾ ಇರೋಣ. ಧನ್ಯವಾದಗಳು.